ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದ ಸಚಿವನಿಗೆ ಆಗಸ್ಟ್ನಲ್ಲಿಯೇ ಶಾಕ್. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಸಲ್ಲಿಕೆ ಅಂಗೀಕರಿಸಿದ ಸಿಎಂ ಸಿದ್ದರಾಮಯ್ಯ. ಈದ್ ಮಿಲಾದ್ ಗಣೇಶನ ಹಬ್ಬಕ್ಕೆ ಖಾಕಿ ಕಟ್ಟೆಚ್ಚರ. ಫ್ಲೆಕ್ಸ್ ಬ್ಯಾನರ್ಗಳ ಮೇಲೆ ಪೊಲೀಸರ ಕಣ್ಣು. ಪ್ರಿಂಟ್ ಮಾಡೋರಿಗೆ ಖಡಕ್ ಸೂಚನೆ ಕೊಟ್ಟ ಎಸ್ಪಿ ಮಿಥುನ್ ಕುಮಾರ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ರಾಜ್ಯದ ಹಲವು ಕಡೆ ಭಾರೀ ಮಳೆಯ ಮುನ್ಸೂಚನೆ. ಬೆಂಗಳೂರಿನಲ್ಲೂ ವ್ಯಾಪಕ ಮಳೆ ಸಾಧ್ಯತೆ. ಸೆಪ್ಟೆಂಬರ್ ಕ್ರಾಂತಿ, ಆಗಸ್ಟ್ನಲ್ಲೇ ಶಾಕ್. ಕೆಎನ್ ರಾಜಣ್ಣ ರಾಜೀನಾಮೆ ಅಂಗೀಕಾರ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಆದರೆ ಆಗಸ್ಟ್ನಲ್ಲಿಯೇ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸಚಿವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಆ ರಾಜೀನಾಮೆಯನ್ನು ಸಿಎಂ ಅಂಗೀಕಾರ ಮಾಡಿ ರಾಜ್ಯಪಾಲರಿಗೂ ಕಳುಹಿಸಿಕೊಟ್ಟಿದ್ದಾರೆ. ನಾಯಕತ್ವದ ಬದಲಾವಣೆ, ಚುನಾವಣಾ ಆಯೋಗದ ವಿರುದ್ಧದ ರಾಹುಲ್ ಗಾಂಧಿ ಆರೋಪದ ಕುರಿತು ಪಕ್ಷಕ್ಕೆ ಮುಜುಗರ ಉಂಟಾಗುವ ರೀತಿಯ ಹೇಳಿಕೆಗಳನ್ನು ಕೆಎನ್ ರಾಜಣ್ಣ ನೀಡುತ್ತಿದ್ರು. ಕೆಲವೇ ದಿನಗಳ ಮೊದಲು ಕೆಎನ್ ರಾಜಣ್ಣ ಅವರನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಜವಾಬ್ದಾರಿಯಿಂದ ಮುಕ್ತಗೊಳಿಸಲಾಗಿತ್ತು. ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರ ಸೇರಿದಂತೆ ದೇಶದ ಹಲವೆಡೆ ಮತಗಳ್ಳತನ ನಡೆದಿದೆ ಎಂಬ ರಾಹುಲ್ ಗಾಂಧಿ ಆರೋಪದ ಬಗ್ಗೆ ಚರ್ಚೆಯಾಗ್ತಿದ್ದಾಗ ಕೆಎನ್ ರಾಜಣ್ಣ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ಹೇಳಿಕೆ ನೀಡಿದ್ರು. ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು? ನಮ್ಮದೇ ಸರ್ಕಾರ ಇರುವಾಗ ಮಾಡಿರೋದು. ಆವಾಗ ಎಲ್ಲ ಕಣ್ಮುಚ್ಚಿ ಕುಳಿತಿದ್ರಾ ಎಂದು ರಾಜಣ್ಣ ಪ್ರಶ್ನಿಸಿದ್ರು. ಇದುವೇ ರಾಜಣ್ಣ ಅವರ ಸಚಿವ ಸ್ಥಾನಕ್ಕೆ ಕುತ್ತು ತಂದಿರುವ ಸಾಧ್ಯತೆಗಳು ಇವೆ. ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು, ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದ್ರೆ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ
ನಾಚಿಕೆ ಇಲ್ವಾ ನಿಮ್ಗೆ ಅಂದ್ರೆ ನನಗೆ ನಾಚಿಕೆ ಅಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು ಮತ್ತೆ. ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗ್ಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಬಿಡಿ, ಅವ್ರಿಗೆ ಬಿಡಿ, ನೀವ್ ಹೇಳ್ದಾಗಲೇ ಹೇಳ್ಬೇಕು. ಯಾಕೆ ನೋಡಿ ಮತ್ತೆ ಕೇಳ್ಬೇಡಿ. ಅವ್ರಿಗೆ ಪಾಸಿಬಲ್ ಅದು, ಅವ್ರಿಗೆ ನೀವೇ ಚರ್ಚೆ ಮಾಡ್ತೀರಿ. ಸದನದಲ್ಲಿದ್ದಾರೆ, ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ 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 ಅಂತ ಕೇಳಿದ್ದೀನಿ. ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ. ನಾನು ಅದ್ ಬಿಟ್ಟು ಬೇರೆ ಏನು ನಾನು ಹೇಳಿಲ್ಲ. ಅದೇನು ಹೇಳಿಲ್ಲ ನಾನು. ಅದೇನು ನಾನು ಹೇಳಿಲ್ಲ. ಅಧ್ಯಕ್ಷರೇ, ರಾಜೀನಾಮೆ ಕೊಟ್ಟಿಲ್ಲ ಅಂತ ಮಾತ್ರ ಹೇಳಿಲ್ಲ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನ್ ಕಟ್ಟಾಕಿದಾರ? ಇದೇನು ಡೆಮಾಕ್ರಸಿ ಪ್ಲೇಸ್ ಆಯ್ತು? ಇದೇ ಹೊಸ ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟರ್ ಕೂಡ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅದ್ರ ಬಗ್ಗೆ ಏನಿದೆ ಅಂತ ಹೇಳ್ತಾರೆ. ಆದರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರವರು. ಅವರು ನೀವು ಹೆಂಗೆ ಕೂತಿದ್ದೀರಾ, ಇಲ್ಲಿ ಹೆಂಗೆ ಕೂತಿದ್ದೀರಾ, ನೀವು ಸೀಟ್ ಅಲಾಟ್ ಮಾಡಿದಿರಿ, ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂಥ ಕೀಳು ಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ಕೂತಿದ್ದೀರಿ, ನಾಚಿಕೆ ಇಲ್ವಾ ನಿಮ್ಗೆ ಅಂದ್ರೆ ನನಗೆ ನಾಚಿಕೆ ಅಲ್ಲ. ಅಂತಹ ಕೀಳು ಮಟ್ಟದ ಮಾತುಗಳನ್ನು ಆಡ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು ಮತ್ತೆ. ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ, ಅದಿಲ್ಲ, ಅದು ಆಗ್ಲಿ. ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ, ನನ್ನ ರಾಜೀನಾಮೆ ಯಾರು ಕೇಳೋರೆ, ಯಾರು ಬಿಟ್ಟವ್ರೆ, ಯಾರಿಗೆ? ಈಗ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಬದ್ಧನಾಗಿರ್ತೀನಿ. ಆಯ್ತು, ಮತ್ತೆ ಬಿಡಿ, ಅವ್ರಿಗೆ ಬಿಡಿ, ನೀವ್ ಹೇಳ್ದಾಗಲೇ ಹೇಳ್ಬೇಕು. ಯಾಕೆ ನೋಡಿ ಮತ್ತೆ ಕೇಳ್ಬೇಡಿ. ಅವ್ರಿಗೆ ಪಾಸಿಬಲ್ ಅದು, ಅವ್ರಿಗೆ ನೀವೇ ಚರ್ಚೆ ಮಾಡ್ತೀರಿ. ಸದನದಲ್ಲಿದ್ದಾರೆ, ಏನಾದ್ರೂ ಬೆಳವಣಿಗೆ ಇದ್ರೆ ನಾವು ಅವ್ರ ಗಮನಕ್ಕೆ ತರ್ತೇವೆ, ಸದನಕ್ಕೆ ಗಮನಕ್ಕೆ ತರ್ತೇವೆ. ರಾಜಣ್ಣ ಅವ್ರ ಒಂದ್ ನಿಮಿಷಕ್ಕೆ ರಾಜಣ್ಣ ಅವರು ಅಲ್ಲ, ಒಂದೇ ನಿಮಿಷ. ರಾಜಣ್ಣ ಅವರೇ, ನೀವು ನಾಚಿಕೆ ಆಗಲ್ವಾ ಅನ್ನೋ ಪದನ ನಾನು ಹೇಳಿಲ್ಲ, ಬಳಸಿಲ್ಲ. ಇಲ್ಲ 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 ಅಂತ ಕೇಳಿದ್ದೀನಿ. ನೀವ್ ಯಾಕೆ ಮಂತ್ರಿ ಅಲ್ದವರು ಅಲ್ಲಿ ಕೂತ್ಕೊಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿದ್ದೀನಿ ಅಷ್ಟೇ. ನಾನು ಅದ್ ಬಿಟ್ಟು ಬೇರೆ ಏನು ನಾನು ಹೇಳಿಲ್ಲ. ಅದೇನು ಹೇಳಿಲ್ಲ ನಾನು. ಅದೇನು ನಾನು ಹೇಳಿಲ್ಲ. ಅಧ್ಯಕ್ಷರೇ, ರಾಜೀನಾಮೆ ಕೊಟ್ಟಿಲ್ಲ ಅಂತ ಮಾತ್ರ ಹೇಳಿಲ್ಲ. ನೀವು ಇನ್ನೊಂದು ಪದ ಹೇಳಿದ್ರಿ, ಲಾ ಮಿನಿಸ್ಟರ್ ಹೇಳಿದ್ರು ಮಾತಾಡಬಾರ್ದು ಅಂತ. ಹಂಗಾರೆ ಏನ್ ಕಟ್ಟಾಕಿದಾರ? ಇದೇನು ಡೆಮಾಕ್ರಸಿ ಪ್ಲೇಸ್ ಆಯ್ತು? ಇದೇ ಹೊಸ ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸಚಿವ ರಾಜಣ್ಣ ರಾಜೀನಾಮೆ ನೀಡಿದ್ದಾರೆ, ಇದರ ಅಂಗೀಕಾರವೂ ಆಗಿದೆ. ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಆಗಸ್ಟ್ ನಲ್ಲಿಯೇ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಬೇರೆ ಸಚಿವರ ಸ್ಥಾನಕ್ಕೂ ಕುತ್ತು ಬರೋ ಸಾಧ್ಯತೆಗಳು ಏನಾದ್ರೂ ಇವೆಯಾ? ಮೇಘನ ಸಹಕಾರ ಸಚಿವ ರಾಜಣ್ಣ ಅವರು ಕೊಟ್ಟಂತ ರಾಜೀನಾಮೆ ಈಗ ಅಂಗೀಕಾರ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಅವರು ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಈಗ ಅವರ ರಾಜಕೀಯ ಬದುಕಿನಲ್ಲೇ ಈಗ ಕ್ರಾಂತಿ ಆದಂತಾಗಿದೆ. ಈಗ ಸೆಪ್ಟೆಂಬರ್ ನಲ್ಲೇ
ಈಗ ಅವ್ರ ರಾಜೀನಾಮೆ ಅವರ ಕ್ರಾಂತಿ ಅಂತ ಹೇಳ್ಬೋದು, ಆ ರೀತಿ ಆಗಿದೆ. ಆದ್ರೆ ಅವರು ರಾಜೀನಾಮೆ ಕೊಡ್ತಕ್ಕಂಥ ಅನಿವಾರ್ಯತೆಯನ್ನ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಒಂದು ಸಚಿವ ಸ್ಥಾನ ತೆರವಾಗಿದೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ. ಅವರು ರಾಜೀನಾಮೆ ಕೊಟ್ಟಿದ್ರಿಂದ ಈಗ ಏನ ಖಾತೆ ಇದೆ ಅದು ಸಿದ್ದರಾಮಯ್ಯ ಅವರ ನಿರ್ವಹಣೆಗೆ ಹೋಗುತ್ತೆ, ಮುಖ್ಯಮಂತ್ರಿಗಳ ನಿರ್ವಹಣೆಗೆ ಹೋಗುತ್ತೆ. ಹೊಸ ಸಚಿವರಿಗೆ ಇರುವಂತ ಸಚಿವರಿಗೆ ಒಬ್ರಿಗೆ ಜವಾಬ್ದಾರಿ ಕೊಡೋವರೆಗೂ, ಅಥವಾ ಮತ್ತೆ ಯಾರಾದ್ರೂ ಸಚಿವರು ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಸಹ ಯಾರಾದ್ರೂ ಅವ್ರ ಮುಖ್ಯಮಂತ್ರಿಗಳ ಜೊತೆಗೆ ಆ ಖಾತೆ ಇರುತ್ತೆ. ಹಾಗಾಗಿ ಈಗೇನು ಆ ಖಾತೆ ಒಂದು ಹುದ್ದೆ ಕಡಿಮೆ ಆಗಿದೆ. ಈಗ ಒಂದು ಸಚಿವ ಸ್ಥಾನ ಕಡಿಮೆ ಆಗಿದೆ. ಈ ಸಚಿವ ಸ್ಥಾನದ ಮೇಲೆ ಹಲವರು ಕಣ್ಣು ಬಿದ್ದಿರ್ಬೋದು. ಆದ್ರೆ ಈಗ ಮತ್ತೆ ಅದನ್ನ ಸಚಿವ ಸಂಪುಟವನ್ನ ಪುನರಚನೆ ಮಾಡುವಂತ ಅಥವಾ ಹೊಸ ಸಚಿವರನ್ನ ತರುವಂತ ಸರ್ಕಸ್ ಅನ್ನ ಸಿದ್ದರಾಮಯ್ಯ ಅವರು ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಅದೊಂದು ರೀತಿ ಜೇನುಗೂಡಿಗೆ ಕೈ ಹಾಕುವಂತ ವಿಷಯ ಅದು. ಹಾಗಾಗಿ ಹೊಸ ಸಚಿವರ ನೇಮಕ ಸದ್ಯಕ್ಕೆ ಆಗುವ ಸಾಧ್ಯತೆ ಕಡಿಮೆ ಇದೆ. ಅದೇನೋ 2.5 ವರ್ಷ ಅಂತ ಹೇಳ್ತಿದ್ರಲ್ಲ, ಅದೇನಾದ್ರೂ ನಿಜವಾಗ್ಲೂ ಹೌದಾಗಿದ್ರೆ 2.5 ವರ್ಷದ ಸಂದರ್ಭದಲ್ಲಿ ಏನಾದ್ರು ಬದಲಾವಣೆ ಆಗ್ಬೋದಾ ಅಂತ ನೋಡ್ಬೇಕಾಗಿದೆ. ಇದೇ 2.5 ವರ್ಷದ ನಂತರ ಕ್ರಾಂತಿ ಆಗುತ್ತೆ, ಅದೇ ಸೆಪ್ಟೆಂಬರ್ ಕ್ರಾಂತಿ ರಾಜನವ್ರು ಹೇಳ್ತಾ ಇದ್ದಿದ್ದು, ಅದಾಗುತ್ತೆ ಹೇಗೆ ಅಂತ ನೋಡ್ಬೇಕಾಗಿದೆ. ಆದ್ರೆ ಬಹಳ ಮುಖ್ಯವಾಗಿ ಏನು ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರ ಅಜೆಂಡಾ ಏನಿತ್ತು ಮತಗಣತನ, ಅದರ ವಿರುದ್ಧವಾಗಿ ಮಾತನಾಡಿದ್ದು ನಿಜವಾದ ರಾಜಣ್ಣ ಅವರ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ಪೆಟ್ಟನ್ನ ಕೊಟ್ಟಂತಾಗಿದೆ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಸ್ಥಾನ ತೆರವಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಬೇಗನೆ. ಈಗ ಸಿಗ್ತಿರೋ ಮಾಹಿತಿ ಏನಂದ್ರೆ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿಲ್ಲ, ಅವರನ್ನ ಸಂಪುಟದಿಂದ ತೆಗ್ದಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಏನ್ ಹೇಳ್ತೀರಾ?
ಸಂಪುಟದಿಂದಲೇ ಸಚಿವ ರಾಜಣ್ಣ ವಜಾ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಈದ್ ಮಿಲಾದ್ ಗಣೇಶನ ಹಬ್ಬಕ್ಕೆ ಖಾಕಿ ಕಟ್ಟೆಚ್ಚರ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ಮುಂಬರುವ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಗಳ ಆಚರಣೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಸ್ಪಿ ಮಿಥುನ್ ಕುಮಾರ್ ಅವರು ಫ್ಲೆಕ್ಸ್ ಮತ್ತು ಬ್ಯಾನರ್ಗಳಿಗೆ ಸಂಬಂಧಿಸಿದಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದ ಡಿಎಆರ್ ಪೊಲೀಸ್ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಫ್ಲೆಕ್ಸ್, ಬ್ಯಾನರ್ಸ್ ಹಾಗೂ ಪ್ರಿಂಟರ್ಸ್ ಅಂಗಡಿ ಮಾಲೀಕರುಗಳ ಸಭೆಯನ್ನು ನಡೆಸಲಾಯಿತು. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 10 ರಿಂದ 15 ವರ್ಷಗಳಿಂದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ಗಮನಿಸ್ತಾ ಬಂದಾಗ ಬೆಳಕಿಗೆ ಬಂದ ಅಂಶಗಳೇನೆಂದರೆ, ಹೆಚ್ಚಿನ ಪ್ರಮಾಣದ ಪ್ರಕರಣಗಳು ಫ್ಲೆಕ್ಸ್, ಬ್ಯಾನರ್ಸ್ಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳೇ ಆಗಿರುತ್ತವೆ. ಅನಧಿಕೃತವಾಗಿ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳ ಅಳವಡಿಕೆ, ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಕಾರಿ ಬರಹಗಳು, ಸಂಬಂಧವಿಲ್ಲದಂತಹ ಸ್ಥಳಗಳಲ್ಲಿ ಬ್ಯಾನರ್ಗಳ ಅಳವಡಿಕೆ ಮತ್ತು ಕಿಡಿಗೇಡಿತನದಿಂದ ಫ್ಲೆಕ್ಸ್ ಬ್ಯಾನರ್ಗಳನ್ನು ಹರಿಯುವುದು ಹಾಗೂ ಕಾನೂನು ಉಲ್ಲಂಘನೆ ಮಾಡಿರುವ ಘಟನೆಗಳು ಸೇರಿ ಈ ರೀತಿಯ ವಿವಿಧ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರಕರಣಗಳು ವರದಿಯಾಗಿರುತ್ತವೆ. ಹಾಗಾಗಿ ಕೆಲ ಸೂಚನೆಗಳನ್ನು ನೀಡಿದ್ದಾರೆ. ಇಲಾಖೆಯ ಅನುಮತಿ ಪಡೆಯದೇ ಇರುವುದು, ಪ್ರಿಂಟ್ ಮಾಡಿಕೊಟ್ಟ ಫ್ಲೆಕ್ಸ್ ಹಾಗೂ ಬ್ಯಾನರ್ನ ಮೇಲೆ ಎಲ್ಲಿ ಪ್ರಿಂಟ್ನ ಹೆಸರು, ಎಷ್ಟು ಪ್ರತಿಗಳನ್ನು ಪ್ರಿಂಟ್ ಮಾಡಲಾಯಿತು ಎಂಬ ಮಾಹಿತಿ ಇಲ್ಲದೇ ಇರುವುದು, ಫ್ಲೆಕ್ಸ್ಗಳ ಮೇಲೆ ಪ್ರಿಂಟ್ ಮಾಡಲಾಗುವ ವಿಚಾರ, ಬರಹ, ಸಂದೇಶ, ಚಿತ್ರಗಳ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿರುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಫ್ಲೆಕ್ಸ್ಗಳನ್ನು ಪ್ರಿಂಟ್ ಮಾಡುವಾಗ ಯಾವ ಫ್ಲೆಕ್ಸ್ ಪ್ರಿಂಟ್ ಮಾಡಲಾಗ್ತದೆ ಎಂದು ಮೊದಲೇ ಪೊಲೀಸ್ ಇಲಾಖೆಯ ಗಮನಕ್ಕೆ ಕಡ್ಡಾಯವಾಗಿ ತರಬೇಕು. ಪೊಲೀಸ್ ಇಲಾಖೆಯ ಅನುಮತಿ ಪಡೆದು ನಂತರ ಪ್ರಿಂಟ್ ಮಾಡಬೇಕು. ಒಂದು ವೇಳೆ ಪೊಲೀಸ್ ಇಲಾಖೆಯ ಗಮನಕ್ಕೆ ತರದೆಯೇ ಮುಚ್ಚಿಟ್ಟು ಪ್ರಿಂಟ್ ಮಾಡಿಕೊಟ್ಟು ಕಾನೂನು ಉಲ್ಲಂಘನೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಮಾಡದವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಎಚ್ಚರಿಕೆ ನೀಡಲಾಗಿದೆ. ಸಮಾಜದಲ್ಲಿ ಕಿಡಿಗೇಡಿತನ ಮಾಡುವವರು ಎಲ್ಲ ಕಡೆ ಇರ್ತಾರೆ. ಯಾವುದೇ ವಿವಾದಾತ್ಮಕ ಅಥವಾ ಕಾನೂನು ಬಾಹಿರವಾದ ವಿಚಾರಗಳನ್ನು ಪ್ರಿಂಟ್ ಮಾಡಿಸಲು ಬರುವವರು ಸಹ ಇರ್ತಾರೆ. ಆದ್ದರಿಂದ ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ನಿಮಗೆ ಪ್ರಿಂಟ್ ಮಾಡಿಕೊಡಲು ಆರ್ಡರ್ ನೀಡುವವರು ಅಥವಾ ಗ್ರಾಹಕರ ವಿವರಗಳನ್ನು, ಅಂದರೆ ಹೆಸರು, ವಿಳಾಸ, ಫೋನ್ ನಂಬರನ್ನು ಒಂದು ಪ್ರಖ್ಯಾತವಾಗಿ ರಿಜಿಸ್ಟರ್ನಲ್ಲಿ ಬರೆದುಕೊಳ್ಬೇಕು. ಹಾಗೂ ಅವರುಗಳ ಯಾವುದೇ ಒಂದು ID ಪ್ರೂಫ್ನ ನಕಲು ಪ್ರತಿಯನ್ನ ಸಹ ಪಡೆದುಕೊಳ್ಬೇಕು. ಹಾಗೂ ಈ ಮಾಹಿತಿಯನ್ನ ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ನೀಡಬೇಕು. ಪೊಲೀಸ್ ಇಲಾಖೆಯು ನೀಡಿದ ಎಲ್ಲ ಸೂಚನೆಗಳನ್ನು ಕಡ್ಡಾಯವಾಗಿ
ಪಾಲನೆಯಾಗ್ತಿವೆಯೇ ಎಂಬ ಬಗ್ಗೆ ಖಾತರಿಪಡಿಸಿಕೊಳ್ಳಲು ನಿಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗಳ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ನಿಮ್ಮ ಪ್ರಿಂಟರ್ಸ್ಗೆ ಬಂದು ಅಥವಾ ಸ್ಥಳಕ್ಕೆ ಬಂದು ಪರಿಶೀಲಿಸುತ್ತಾರೆ. ಸ್ಮಾರ್ಟ್ ಮೀಟರ್ ದರ ವಿಚಾರದಲ್ಲಿ ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ರಾಜಸ್ಥಾನದಲ್ಲಿ ರು 7,516, ಬಿಹಾರದಲ್ಲಿ ರು 6,006 ಇದ್ದರೆ ನಮ್ಮ ರಾಜ್ಯದಲ್ಲಿ 20,396 ವಸೂಲಿ ಮಾಡಲಾಗ್ತದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ 200% ದರ ವ್ಯತ್ಯಾಸವಿದೆ. ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ನೀಡಿದೆಯಾ? ಇಲ್ಲಿಯ ಗ್ರಾಹಕರ ಮನೆಗೆ ಚಿನ್ನದ ಮೀಟರ್ ಅಳವಡಿಕೆ ಮಾಡ್ತಿದ್ದಾರಾ ಎಂದು ಎಂಎಲ್ಸಿ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಮಾತನಾಡಿದ ಅವರು ಸರ್ಕಾರದ ಕ್ರಮವನ್ನ ಪ್ರಶ್ನೆ ಮಾಡಿದರು. ಪ್ರಶ್ನೆ, ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಬೇರೆ ರಾಜ್ಯಗಳಿಗೂ ಈ ಕರ್ನಾಟಕಕ್ಕೂ ಇರುವಂತ ವ್ಯತ್ಯಾಸ. ಉದಾಹರಣೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ರಾಜಸ್ಥಾನದಲ್ಲಿ 7,516 ರೂಪಾಯಿ ಇನ್ಕ್ಲೂಡಿಂಗ್ 10 years ರೆಂಟ್ ಕಲೆಕ್ಟ್ ಮಾಡೋದು ಸೇರಿಸಿ. ಬಿಹಾರದಲ್ಲಿ 6,006, ವೆಸ್ಟ್ ಬೆಂಗಾಲಲ್ಲಿ 5,776 ಸಿಂಗಲ್ ಪೇಸಿಗೆ. ಗುಜರಾತ್ ನಲ್ಲಿ 7,347. ಇಲ್ಲಿ ಹತ್ರ 20,396 ರೂಪಾಯಿ. ಅಂದ್ರೆ ಎಷ್ಟು ಪ್ರತಿಶತ ಹೆಚ್ಚು? 200% ಹೆಚ್ಚು. ಈ ವ್ಯತ್ಯಾಸ ಯಾಕೆ? ನೀವು ದರೋಡೆ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ. ಇಲ್ಲಿ ಹೇಳ್ಬೋದು ನಾವು ಸರ್ಕಾರ ₹1 ಖರ್ಚು ಮಾಡಲ್ಲ ಅಂತ. ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದ್ಯಾ? ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು? ಅಲ್ಲಿ ಸಾಮಾನ್ಯ ಮೀಟರ್, ಇಲ್ಲಿ ಚಿನ್ನದ ಮೀಟರ್, ಇಲ್ಲಿ ಯಾವ ಮೀಟರ್ ಹಾಕ್ತಾರೆ? ಅದೇ ಒಂದು ಕಂಪ್ಯೂಟರ್ ಚಿಪ್. ಸ್ಮಾರ್ಟ್ ಮೀಟರ್ ಅಂದ್ರೆ ಬೇರೆ ಏನು ಅಲ್ಲ, ಒಂದು ಕಂಪ್ಯೂಟರ್ ಚಿಪ್. ಇದು ಗುಜರಾತ್ನಲ್ಲಿ ನೋಡಿ, ಅವ್ರೇನ್ ಕೇಳಿದ್ರ ಬೇರೆ ರಾಜ್ಯದಲ್ಲಿ ಇಷ್ಟಿದೆ, ನಿಮ್ಮ ರಾಜ್ಯ ಜಾಸ್ತಿ ಇದೆ, ಕಾರಣ ಏನಂತ ಹೇಳಿದ್ರೆ ಕಾರಣ ಹೇಳ್ಬಿಡಿ. ಶಿವಮೊಗ್ಗ ನಗರದಲ್ಲಿ ಉತ್ತಮ ಮಳೆ ಸುರಿತಾ ಇದ್ದು ಕೂಲ್ ಆದಂತಹ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲೆಯಲ್ಲಿ ಆಶ್ಲೇಷ ಮಳೆಯ ಆರ್ಭಟ ಜೋರಾಗಿದ್ದು ಮಠ ಮಧ್ಯಾಹ್ನವೇ ಈ ದಿನ ಮಳೆರಾಯ ಧರೆಗಿಳಿದಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆಯೂ ಮಳೆಯ ಆರ್ಭಟ ಮತ್ತೆ ಆರಂಭವಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಇನ್ನು 4-5 ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ.
ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಆಶ್ಲೇಷ ಮಳೆಯ ಆರ್ಭಟ ಜೋರಾಗಿದ್ದು, ಮಲೆನಾಡು ಕರಾವಳಿಯಲ್ಲೂ ಭಾರಿ ಮಳೆ ಸುರಿತಾ ಇದೆ. ಈ ನಡುವೆ ಬೆಂಗಳೂರು ಸೇರಿದಂತೆ ರಾಜ್ಯದ ಇತರೆ ಕಡೆ ಭಾರಿ ಮಳೆಯಾಗುವ ಸಾಧ್ಯತೆಗಳು ಇವೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ಮಳೆಯ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಗಳು ಇವೆ. ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳು ಸೇರಿದಂತೆ ರಾಜ್ಯದ ಒಳನಾಡಿನಲ್ಲಿ ಭರ್ಜರಿ ಮಳೆಯಾಗಿದ್ದು, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 16 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿಯಲ್ಲಿ ಭಾರಿ ಮಳೆ ಹಿನ್ನೆಲೆ ಇಂದು ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರಿಗೆ ಭಾರಿ ಮಳೆ ಹಿನ್ನೆಲೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಆಗಸ್ಟ್ 12, 13, 14ಕ್ಕೆ ಮಳೆ ಪ್ರಮಾಣದಲ್ಲಿ ಇಳಿಕೆಯಾಗಲಿದೆ. ಆದರೆ ಆಗಸ್ಟ್ 15ರಿಂದ ರಾಜ್ಯಾದ್ಯಂತ ಮತ್ತೆ ಮಳೆ ಏರಿಕೆ ಆಗಲಿದ್ದು, ಕರಾವಳಿ ಜಿಲ್ಲೆಗಳು ಹಾಗೂ ಉತ್ತರ ಒಳನಾಡಿಗೆ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 15, 16, 17ರಂದು ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಆಗಸ್ಟ್ 15 ಶುಕ್ರವಾರದಿಂದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಭಾರಿ ಮಳೆ ಹಿನ್ನೆಲೆ ಈ ವಾರಾಂತ್ಯ 3 ದಿನವೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
ಲಿಂಗನಮಕ್ಕಿ ಜಲಾಶಯ ಭರ್ತಿಯಾದ್ರೆ ಇಡೀ ರಾಜ್ಯದ ಜನರು ನಿಟ್ಟುಸಿರು ಬಿಡ್ತಾರೆ. ಯಾಕಂದ್ರೆ ನಾಡಿಗೆ ಬೆಳಕು ನೀಡುವ ಜಲಾಶಯಗಳ ಪೈಕಿ ಈ ಲಿಂಗನಮಕ್ಕಿ ಜಲಾಶಯ ಅಗ್ರಸ್ಥಾನದಲ್ಲಿದೆ. ಆದರೆ ಈ ಬಾರಿ ಜಲಾಶಯ ಭರ್ತಿಯಾಗಿಲ್ಲ. ಹೀಗಾಗಿ ಜಲಾಶಯದ ಭರ್ತಿಯ ವಿಚಾರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಕಳೆದ ಬಾರಿ ಜಲಾಶಯ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲೇ ಭರ್ತಿಯಾಗಿ ಸಂತಸ ನೀಡಿದರೆ ಈ ಬಾರಿ ಜಲಾಶಯ ಭರ್ತಿಗೆ ಇನ್ನೂ ಬರೋಬ್ಬರಿ 22 ಟಿಎಂಸಿ ನೀರು ಬೇಕಾಗುತ್ತದೆ. ಆದರೆ ಶಿವಮೊಗ್ಗದಲ್ಲಿ ಮಳೆ ಕಡಿಮೆಯಾಗಿದ್ದು ಜಲಾಶಯಕ್ಕೆ ಕೇವಲ 4,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಅದೇ ರೀತಿ ಕರೆಂಟ್ ಉತ್ಪಾದನೆಗೆ ಜಲಾಶಯದಿಂದ 5,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಲಿಂಗನಮಕ್ಕಿ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 151.64 ಟಿಎಂಸಿ ಇದ್ದು ಪ್ರಸ್ತುತ ಜಲಾಶಯದಲ್ಲಿ 128.86 ಟಿಎಂಸಿ ನೀರು ಸಂಗ್ರಹಣೆಯಾಗಿದೆ. ಜಿಲ್ಲೆಯಲ್ಲಿ ಇದೇ ರೀತಿ ಮಳೆ ಮುಂದುವರೆದರೆ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಕಡಿಮೆ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಸೇರಿ ಮಧ್ಯ ಕರ್ನಾಟಕದ ರೈತರ ಮುಖದಲ್ಲಿ ಜೀವಕಳೆ ಬಂದಿದೆ. ಕಾರಣ ಇಷ್ಟೇ, ಭದ್ರಾ ಜಲಾಶಯ ಮೈದುಂಬಿ ಹರಿಯುತ್ತಿದ್ದಾಳೆ. ಈ ಬಾರಿ ಮಲೆನಾಡಿನಲ್ಲಿ ಉತ್ತಮ ಮಳೆಯಾಗಿದ್ದು ಭದ್ರಾ ಜಲಾಶಯ ಜುಲೈ ತಿಂಗಳ ಮಧ್ಯದಲ್ಲಿಯೇ ಭರ್ತಿಯಾಗಿತ್ತು. ಸದ್ಯ ಈಗ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿದ್ದು ಭದ್ರಾ ಜಲಾಶಯದ ಒಳಹರಿವು ಕೂಡ ಕಡಿಮೆಯಾಗಿದೆ. ಜಲಾಶಯಕ್ಕೆ 10,983 ಕ್ಯೂಸೆಕ್ ಒಳಹರಿವಿದ್ದು ಸುಮಾರು 6,000 ಕ್ಯೂಸೆಕ್ ನೀರು ಜಲಾಶಯದಿಂದ ಹೊರಬಿಡಲಾಗಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 71.535 ಟಿಎಂಸಿ ಇದ್ದು ಪ್ರಸ್ತುತ ಜಲಾಶಯದಲ್ಲಿ 68.552 ಟಿಎಂಸಿ ನೀರು ಸಂಗ್ರಹಣೆಯಾಗಿದೆ. ಪ್ರವಾಸಿಗರು ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಕಾಡು ಪ್ರಾಣಿಗಳ ದಾಳಿಗೆ ತುತ್ತಾಗುವ ಸಾಧ್ಯತೆಗಳೇ ಹೆಚ್ಚು. ಅಂತಹದ್ದೇ ಒಂದು ಘಟನೆ ಬಂಡೀಪುರದಲ್ಲಿ ನಡೆದಿದೆ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಮುಂದಾದ ಪ್ರವಾಸಿಗನನ್ನು ಕಾಡಾನೆಯೊಂದು ಅಟ್ಟಾಡಿಸಿ ತುಳಿಯಲು ಯತ್ನಿಸಿದ ಘಟನೆ ಬಂಡೀಪುರದ ಕೆಕ್ಕನಹಳ್ಳ ಚೆಕ್ಪೋಸ್ಟ್ ನಡುವಿನ ಕಾಡಿನ ರಸ್ತೆಯಲ್ಲಿ ನಡೆದಿದ್ದು ವಿಡಿಯೋ ವೈರಲ್ ಆಗಿದೆ. ಬಂಡೀಪುರ ರಸ್ತೆಯಲ್ಲಿ ಕೇರಳ ಮೂಲದ ಪ್ರವಾಸಿಗನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಬಂಡೀಪುರ ಕಿಕ್ಕನಹಳ್ಳ ಚೆಕ್ ಪೋಸ್ಟ್ ನಡುವಿನ ಕಾಡಿನ ರಸ್ತೆಯಲ್ಲಿ ಪ್ರಯಾಣಿಕನೊಬ್ಬ ಕಾಡಾನೆ ಜೊತೆ ಸೆಲ್ಫಿ ಕ್ಲಿಕ್ ಮಾಡಿಕೊಳ್ಳಲು ವಾಹನದಿಂದ ಕೆಳಗಿಳಿದಿದ್ದಾನೆ.
ಈ ವೇಳೆ ರೊಚ್ಚಿಗಿದ್ದ ಕಾಡಾನೆ ಆತನನ್ನ ಅಟ್ಟಾಡಿಸಿಕೊಂಡು ಹೋಗಿದೆ. ಓಡುತ್ತಿದ್ದಾಗ ಎಡವಿ ಬಿದ್ದ ಪ್ರಯಾಣಿಕನನ್ನು ಕಾಡಾನೆ ತುಳಿದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಿದೆ. ಇಂದಿನಿಂದ ಆಗಸ್ಟ್ 22ರವರೆಗೆ ಒಟ್ಟು 10 ದಿನಗಳ ಕಾಲ ನಡೆಯಲಿರುವ ಸದನದಲ್ಲಿ ನಡೆಯುವ ಕಲಾಪಗಳು ಕುತೂಹಲ ಮೂಡಿಸಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಕಾಲ್ತುಳಿತ, ರಸಗೊಬ್ಬರ ಅಭಾವ, ಅನುದಾನ ತಾರತಮ್ಯ, ಒಳ ಮೀಸಲಾತಿ ವಿಳಂಬ, ಸುರ್ಜೇವಾಲಾ ಸಭೆಗಳ ವಿಷಯ, ಕಾನೂನು ಸುವ್ಯವಸ್ಥೆ ವೈಫಲ್ಯ ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ಮುಗಿಬೀಳಲು ಪ್ರತಿಪಕ್ಷಗಳು ಸಜ್ಜಾಗಿವೆ. ಇಂದು ಅಧಿವೇಶನ ಆರಂಭವಾಗಿದ್ದು ಅಗಲಿದ ಗಣ್ಯರು, ಕಲಾವಿದರಿಗೆ ಸಂತಾಪ ಸೂಚನೆ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಸಂತಾಪವನ್ನ ಸೂಚನೆ ಮಾಡಿದರು. ಬಳ್ಳಾರಿ ವೀರಶೈವ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದರು. ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಿಂಡಿಕೇಟ್ ಮೆಂಬರು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಮೆಂಬರ್ ಆಗಿ ಕೂಡ ಕೆಲಸ ಮಾಡಿದರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಆಮೇಲೆ ಡಾಕ್ಟರ್ ಕಸ್ತೂರಿ ರಂಗನ್, ಮಾಜಿ ಇಸ್ರೋ ಅಧ್ಯಕ್ಷರು, ಅವರು ಕೇರಳದಲ್ಲಿ ಜನಿಸಿದರು, ಎರ್ನಾಕುಲಂನಲ್ಲಿ. ಆಮೇಲೆ BSc ಪದವಿ ಭೌತಶಾಸ್ತ್ರದಲ್ಲಿ MSc ಪದವಿ ಪಡೆದಿದ್ದರು. ಹೈ ಎನರ್ಜಿ ಅಟಾನಮಿಯಲ್ಲಿ PhD ಕೂಡ ಪಡೆದಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಜೊತೆಗೆ ಇಸ್ರೋ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರ ಸಾಧನೆಗಳನ್ನು ನೋಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅವರಿಗೆ ಪ್ರಶಸ್ತಿಗಳನ್ನು ಕೊಟ್ಟಿತ್ತು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಶ್ರೀಯುತರು ಸಹ್ಯಾದ್ರಿ ಕಾಲ್ತುಳಿತವನ್ನ ತಪ್ಪಿಸಬಹುದಿತ್ತು ಎಂದು ಶಾಸಕ ಆರಗ ಜ್ಞಾನೇಂದ್ರ ಹೇಳಿದರು. ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದ ಅವರು ಪಹಲ್ಗಾಮ್ನ ಉಗ್ರರ ದಾಳಿಯನ್ನು ಖಂಡಿಸಿದರು. ಮನುಷ್ಯತ್ವನೇ ಇಲ್ಲದೆ ನಡೆಸಿದ ಕೃತ್ಯ ಇದು. ಇನ್ನು RCB ವಿಜಯೋತ್ಸವದಲ್ಲಿ ನಡೆದ ಕಾಲ್ತುಳಿತವನ್ನು ಸರ್ಕಾರ ತಪ್ಪಿಸಬಹುದಿತ್ತು ಎಂದು ಹೇಳಿದರು. ಏರ್ ಇಂಡಿಯಾದಲ್ಲಿ ಮೃತಪಟ್ಟವರಿಗೂ ಸಂತಾಪವನ್ನ ಆರಗ ಜ್ಞಾನೇಂದ್ರ ಸೂಚಿಸಿದರು. ನೀಡಿದಂಥವ್ರವರು ಹಾಗೆಯೇ ಪೋಪ್ ಫ್ರಾನ್ಸಿಸ್ ರವರು ಜಗತ್ತಿನ ಧರ್ಮಗುರುಗಳಾಗಿ ಬಹಳ ದೊಡ್ಡ ಕೆಲಸವನ್ನು ಅವರ ಸಂದರ್ಭದಲ್ಲಿ ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಮೃತರಾದವರಲ್ಲಿ ಕರ್ನಾಟಕದ ಮಂಜುನಾಥ ರಾವ್ ಅನ್ನೋಂಥವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು. ಅವರ ಮನೆಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನಮ್ಮ ತೀರ್ಥಹಳ್ಳಿಯಲ್ಲಿ ಅವರ ತಂದೆ ಕೆಲಸ ಮಾಡಿದ್ದಾರೆ ಮತ್ತು ಈ ಮಂಜುನಾಥ ರಾವ್ ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ವ್ಯಾಸಂಗವನ್ನು ಮಾಡಿರ್ತಕ್ಕಂಥದ್ದು. ಆ ಮನೆಗೆ ಭೇಟಿ ಕೊಟ್ಟಾಗ ಒಂದು ಕರುಣಾಜನಕವಾದಂಥ ಕತೆ. ಅವರ ಹೆಂಡತಿ ಮತ್ತು ಮಗನ ಎದುರುಗಡೆ ಗುಂಡಿಟ್ಟು ಕೊಲ್ತಾರೆ, ಧರ್ಮವನ್ನು ಕೇಳಿ ಕೊಲ್ತಾರೆ. ಅವರಿಗೆ ನನ್ನನ್ನು ಕೊಂದುಬಿಡಿ ಅಂತ ಅವ್ರ ಹೆಂಡತಿ ಹೋಗಿ ಕಾಲಿಡಲಿಕ್ಕೆ ಹೋಗ್ತಾಳೆ. ನೀನು ಹೋಗಿ ಮೋದಿ ಹತ್ರ ಹೇಳು ಅಂತೇಳಿ ಹೇಳ್ತಾರೆ ಅಂತ ಅವ್ರ ಹೆಂಡತಿ ಹೇಳ್ತಾರೆ. ಒಂಥರ ವಿಚಿತ್ರವಾದಂಥ
ಮನುಷ್ಯತ್ವವನ್ನು ಕಳ್ಕೊಂಡಿರ್ತಕ್ಕಂಥ ಕೆಲವರು ಮಾಡ್ತಕ್ಕಂಥ ಈ ಕೃತ್ಯ ಏನಿದೆ, ನಮ್ಮ ದೇಶದ ಒಂದು ದೊಡ್ಡ ಯುದ್ಧ ಸಮರವನ್ನೇ ನಿರ್ಮಾಣ ಮಾಡ್ತು ಎರಡು ದೇಶದ ಮಧ್ಯೆ. ಇವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಯಾವ ಧರ್ಮನ ಉಳಿಸ್ಲಿಕ್ಕಾಗಿ ಮಾಡ್ತಾ ಇದ್ದಾರೆ, ಆ ಧರ್ಮದಲ್ಲಿ ಜನರೇ ಇಲ್ಲದೆ ಇದ್ರೆ ಯಾವ ಧರ್ಮ ಇರಬೇಕು, ಇದನ್ನು ನಾವು ಆಲೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ದಾರುಣವಾಗಿರ್ತಕ್ಕಂಥ ಘಟನೆ 26 ಜನರನ್ನು ಕೊಂದಿರ್ತಕ್ಕಂಥದ್ದು ಅಮಾನುಷವಂತ ಕೃತ್ಯ ಇದು ಅಂತ ಹೇಳಿ ನನಗನ್ಸುತ್ತೆ. RCB ವಿಜಯೋತ್ಸವದ ವೇಳೆ ನಡೆದಂಥ ದುರಂತ ನಮಗೆ ಬಹಳ ಘೋರವಾದಂಥ ದುರಂತ. ಅದು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳಿ ನನಗನ್ಸುತ್ತೆ. ಯಾಕಂದರೆ ಪರಮೇಶ್ವರ್ ಅವ್ರಿಗೆ ಗೊತ್ತಿದೆ, ನಾವೆಲ್ಲ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು, ಸ್ವಲ್ಪ ಮುಂದೆ ಮಾತನಾಡಲಿಕ್ಕಿದೆ. ಆದರೂ ಕೂಡ ಆ ಎಳೆಯ ವಯಸ್ಸಿನ ಅನೇಕ ಜನ ಇವತ್ತು ತೀರ್ಕೊಂಡಿರ್ತಕ್ಕಂಥದ್ದು, ಅವ್ರ ಮನೆ ಅನಾಥ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು, ಇದ್ದು ಒಬ್ಬನೇ ಮಗಳು, ಒಬ್ಬಳೇ ಮಗಳನ್ನು ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ರೋದನ ಬಹುಶಃ ಅವ್ರು ಬದುಕಿರೋವರಿಗೆ ಮರಲಿಕ್ಕೆ ಸಾಧ್ಯ ಇಲ್ಲ. ಅವರ ಮತ್ತು ಇಲ್ಲಿ ಹೆಣ ಹೂತಿದ್ದೆ ಅಲ್ಲಿ ಹೆಣ ಹೂತಿದ್ದೆ ಅಂತ ಹೇಳ್ತಾ ಇರೋ ಅನಾಮಧೇಯ ವ್ಯಕ್ತಿ ಮುಖ್ಯಮಂತ್ರಿ ಮನೆಯನ್ನ ತೋರಿಸ್ತಾನೆ. ಹಿಂದೂ ಜನಗಳನ್ನ ಸರ್ಕಾರ ತಾತ್ಸಾರ ಮಾಡ್ತಾ ಇದೆ ಎಂದು ಮಾಜಿ ಸಚಿವ KS ಈಶ್ವರಪ್ಪ ಕುಟುಕಿದ್ದಾರೆ. ಉಳಿಸಿ ಉಳಿಸಿ ಧರ್ಮಸ್ಥಳ ಉಳಿಸಿ ಎಂದು ಶಿವಮೊಗ್ಗ ನಗರದಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಮಾಜಿ ಸಚಿವ KS ಈಶ್ವರಪ್ಪ, KE ಕಾಂತೇಶ್, S ದತ್ತಾತ್ರಿ ಸೇರಿದಂತೆ ಹಲವಾರು ಮುಖಂಡರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ KS ಈಶ್ವರಪ್ಪ, ಅನಾಮಧೇಯ ವ್ಯಕ್ತಿ ಹೇಳಿಕೆ ಇಟ್ಕೊಂಡು SIT ತನಿಖೆಗೆ ಅವಕಾಶ ನೀಡಿರುವುದು ಸರಿಯಲ್ಲ. ವೀರೇಂದ್ರ ಹೆಗಡೆ ಮತ್ತು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಲಾಗ್ತಿದೆ. ಇದನ್ನು ಹಿಂದೂಗಳು ಸಹಿಸೋದಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಒಂದೊಂದು ಇದ್ರೊಳಗೆ ಒಂದೊಂದು ಕತೆ ನಾವೆಲ್ಲ ಸುಮ್ಮನೆ ನೋಡಿ ಒಂದು ಲೈಕ್ ಕೊಟ್ಕೊಂಡು ಕೂತ್ಕೊಳ್ಳೋ ಅಂತ ನಾವು ಹಿಂದೂಗಳಲ್ಲ ಸ್ವಾಮಿ. ನಾವು ಜೀವ ಬೇಕಾದ್ರೆ ಕೊಡ್ತೀವಿ ಧರ್ಮಸ್ಥಳಕ್ಕೋಸ್ಕರ ಹೋಗಿ ಧರ್ಮಸ್ಥಳದ ಆ ಮಗು ಹುಡುಗಾಗಿಂದಲೇ ಬಂದ್ಬಿಡತ್ತೆ, ಅದು ಧರ್ಮಸ್ಥಳ ಅಂತೇಳಿ ಕ್ಷೇತ್ರ ಅಂತಾನೆ ಕರೆಯೋದು. ನಾವ್ ಯಾರು ಕಾವಂದ್ರ ಹೆಸರು ಕರೀತಿರ್ಲಿಲ್ಲ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ. ಧರ್ಮಸ್ಥಳದ ಪರವಾಗಿ ಅನಾಹುತದ ವಿರುದ್ಧ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಧರ್ಮಸ್ಥಳಕ್ಕೆ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಧರ್ಮಸ್ಥಳಕ್ಕೆ ಇಡೀ ಪ್ರಪಂಚದ ಆ ಮಂಜುನಾಥೇಶ್ವರನ ಭಕ್ತರು ಇವತ್ತು ಜಾಗೃತಿ ಆಗಿದ್ದಾರೆ. ಏನಾದ್ರೂ ಕೂಡ ರಾಜ್ಯ ಸರ್ಕಾರ ಏನಾದ್ರೂ ಕೂಡ ಆ ಧರ್ಮಸ್ಥಳ ಮಂಜುನಾಥೇಶ್ವರನ ದೇವಸ್ಥಾನವನ್ನ ಸರ್ಕಾರದ ವಶಕ್ಕೆ ತಗೊಂಡ್ರೆ ಅವತ್ತ ಈ ಸರ್ಕಾರ ಇರಲ್ಲ. ಈ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತಾನೆ. ಹಿಂದೂ ಸಮಾಜ ಸುಮ್ಮನೆ ಕೊಡುವಂತ ಸಮಾಜ ಅಲ್ಲ. ಯಾರೋ ಒಬ್ಬ ಅನಾಮಿಕ ಯಾರು ಏನು ಅವ್ರ ಅಪ್ಪ ಯಾರು ಅಮ್ಮ ಯಾರು ಭಗವಂತನಿಗೆ ಗೊತ್ತು. ಅವ್ನು ತೋರಿಸ್ದಲ್ಲ ಅಗಿತಾ ಇದ್ದಾರೆ. ನಾನು ಕೂಡ ಈ SIT ಅಧಿಕಾರಿಗಳ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಬಹಳ ಶಾಂತವಾಗಿ ಪ್ರಾಮಾಣಿಕವಾಗಿ ಅವ್ರು ತನಿಖೆ ನಡೆಸ್ತಾ ಇದ್ದಾರೆ. ಅವನು ತೋರಿಸಿದ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರು ಅನ್ಕೊಂಡಿದ್ರು, ಎಡಪಂಥಿಯವರು ಅನ್ಕೊಂಡಿದ್ರು ಇದಾಗೋ ಕೆಲಸ ಅಲ್ಲ, ಗಲಾಟೆ ಎಬ್ಬಿಸ್ಬಿಟ್ಟು SIT ಡಿಸೈನ್ ಮಾಡಿ
ಆ ಒಂದು ಧರ್ಮಸ್ಥಳ ದೇವಸ್ಥಾನದ ಸರ್ಕಾರದ ವಶಕ್ಕೆ ತಗೋಬೇಕು ಅನ್ನಂತ ಭ್ರಮೆ ನಮ್ಮವರಿದ್ರು. ಶಿವಮೊಗ್ಗದಲ್ಲಿ ಕರ್ನಾಟಕ ಸ್ಟಾರ್ ಸಿಂಗರ್ ಸೀಸನ್ 2 ಗಾಯನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಗಾಯಕ ಗಾಯಕಿಯರಿಗೆ ಆಡಿಷನ್ ಮಾಡಲು ತೀರ್ಮಾನಿಸಿದ್ದು ಆಗಸ್ಟ್ 16ರಂದು ಲಯನ್ಸ್ ಕ್ಲಬ್ ಮತ್ತು ಶುಗರ್ ಟೌನ್ನಲ್ಲಿ ನಡೆಯುತ್ತದೆ. ಆಸಕ್ತರು ಭಾಗಿಯಾಗಿ ಆಡಿಷನ್ ನೀಡಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಇನ್ನು ಆಗಸ್ಟ್ 24ರಂದು ಫೈನಲ್ ಮತ್ತು ಗ್ರಾಂಡ್ ಫಿನಾಲೆ ನಡೆಯಲಿದೆ. ಈ ಕಾರ್ಯಕ್ರಮವು ಬಸವೇಶ್ವರ ಸಭಾಭವನ, ಸಿದ್ಧಾರೂಢ ನಗರ, ಭದ್ರಾವತಿಯಲ್ಲಿ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾಹಿತಿ ನೀಡಿದರು. ನೋಡಿ, ಮೊದಲನೇದಾಗಿ ತಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತೀನಿ. ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ ಪತ್ರಿಕಾಗೋಷ್ಠಿ ನಡೆಸಿದ್ದು, ಅವತ್ತು ಒಂದು ಮಿಸ್ಟೇಕ್ ಆಗಿತ್ತು. ಅದರಿಂದ ನಮಗೆ ಆಡಿಷನ್ಗೆ ಎಂಟ್ರೀಸ್ ಬರ್ತಾ ಇಲ್ಲ. ನಿಮ್ಮದು ಎಲ್ಲ ಪತ್ರಕರ್ತರು ನಮಗೆ ಸಪೋರ್ಟ್ ಮಾಡಿ ಪತ್ರಿಕೆಗಳಲ್ಲಿ ಭಾಳಷ್ಟು ಸುದ್ದಿಯನ್ನು ಮಾಡಿದ್ರಿ. ಅದನ್ನೆಲ್ಲ ನಾವು ಕೂಡ ನೋಡಿದ್ದೀವಿ. ಆದರೆ ಆಡಿಷನ್ ಡೇಟನ್ನ ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಜೊತೆಗೆ ಒಂದು ಸಂಪರ್ಕಿಸಬೇಕಾದಂಥ ಮೊಬೈಲ್ ಸಂಖ್ಯೆಗಳನ್ನು ನಾವು ಮೆನ್ಷನ್ ಮಾಡಿರಲಿಲ್ಲ. ನಮ್ಮ ತಪ್ಪದು, ನಿಮ್ಮದಲ್ಲ. ಅದರಿಂದ ನಿಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತಾ ದಯಮಾಡಿ ಮತ್ತೊಮ್ಮೆ ಸುದ್ದಿ ಮಾಡಿಕೊಟ್ಟು ನಮಗೆ ನಮ್ಮ ಸಂಘಕ್ಕೆ ಮತ್ತೊಂದು ಸಹಕಾರವನ್ನು ಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಭಾಳಷ್ಟು ಯೋಜನೆಗಳನ್ನು ಹಾಕ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸುಮಾರು 5.5 ರಿಂದ 6 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಕಾರ್ಯಕ್ರಮ. ಅದರಿಂದ ನಮಗೆ ಆಡಿಷನ್ಗೆ ಮೆಂಬರ್ಸ್ ಬರಲಿಲ್ಲ ಅಂದಾಗ ಭಾಳ ತೊಂದರೆ ಆಗುತ್ತೆ. ಅದು ನಮ್ಮಿಂದ ಆದಂಥ ತಪ್ಪನ್ನು ನಿಮ್ಮ ಹತ್ರ ಹೇಳ್ಕೊಳ್ತಿದ್ದೀವಿ. ದಯವಿಟ್ಟು ಈ ಸಾರಿ ನಮಗೆ ಮತ್ತೊಂದು ಸಾರಿ ಸಪೋರ್ಟ್ ಮಾಡಬೇಕು, ನಮ್ಮ ಸಂಘಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕು ಅಂತೇಳಿ ಮತ್ತೊಮ್ಮೆ ನಾವು ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ. ಏಕೆಂದರೆ ಅವತ್ತು ಆಡಿಷನಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳನ್ನು ಈ ಸರಿ ಪತ್ರಿಕಾ ಹೇಳಿಕೆಯಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಅದನ್ನು ನಾನು ಪ್ರಶ್ನೆ ಮಾಡಿದ್ದೆ ಪಾಪ ನಮ್ಮ ನಾಗರಾಜ್ ಸರ್ ಅವರಿಗೆ. ಅವ್ರು ನೀವೇನು ಹೇಳಿಕೆಯಲ್ಲಿ ಏನು ಕೊಟ್ಟಿರ್ತೀರಿ ಅಷ್ಟನ್ನು ಮಾತ್ರ ನಾವು ಹಾಕ್ತೀವಿ. ನೀವು ಲೆಟ್ರೇಡಲ್ಲಿ ಎಲ್ಲ ನಂಬರ್ಗಳಿದ್ದಾವೆ ಅಂತೇಳಿ ಆ ನಂಬರ್ಗಳನ್ನು ನಾವು ಮೆನ್ಷನ್ ಮಾಡೋದಕ್ಕೆ ಬರಲ್ಲ. ಪತ್ರಿಕಾ ಹೇಳಿಕೆ ಅಂತೇಳಿ ಏನು ಕೊಟ್ಟಿರ್ತೀರಿ ಅದರಲ್ಲಿ ನಂಬರ್ಗಳಿದ್ದರೆ ಮಾತ್ರ ನಾವು ತಗೊಳ್ಬೇಕಾಗತ್ತೆ. ಇದು ನಿಮ್ಮ ತಪ್ಪಿನಿಂದ ಆಗಿದೆ. ದಯವಿಟ್ಟು ಬೇಕಾದರೆ ಇನ್ನೊಂದು ಸಾರಿ ಅವಕಾಶ ಕೊಡೋಣ, ನೀವು ಬಂದು ಪತ್ರಿಕಾಗೋಷ್ಠಿ ಮಾಡಿ ಅಂತ. ಏಕೆಂದರೆ ನಮಗೆ ಶಾರ್ಟ್ ಟೈಮ್ ಇದೆ. 16ನೇ ಗುರುಶಾಂತ ವೀರಶೈವ ಸೇವಾ ಸಮಿತಿಯ ರಜತ ಸಂಭ್ರಮವನ್ನ ಆಗಸ್ಟ್ 17ರಂದು ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ವೀರಶೈವರ ಮಾತ್ರ ವಧುವರರ ಅನ್ವೇಷಣಾ ಕೇಂದ್ರ ಆರಂಭಿಸದೆ ಹಿಂದೂ ವಧುವರರ ಅನ್ವೇಷಣಾ ಕೇಂದ್ರದ ವೆಬ್ಸೈಟ್ ಬಿಡುಗಡೆ ಮಾಡಲಾಗ್ತಿದೆ. ಅದರ ಜೊತೆಗೆ ಯಾತ್ರಾ ಕೈಪಿಡಿ ಬಿಡುಗಡೆ, ಪ್ರತಿಭಾ ಪುರಸ್ಕಾರ ಮತ್ತು ಬೆಕ್ಕಿನ ಕಲ್ಮಠ ಶ್ರಾವಣ ಚಿಂತನಾ ಕಾರ್ಯಕ್ರಮ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗ್ತಿದೆ. ಬೆಕ್ಕಿನ ಕಲ್ಮಠದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಚಿತ್ರದುರ್ಗದ ಬಸವಮೂರ್ತಿ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೇವಾ ಸಮಿತಿಯ ಮಹಾಲಿಂಗ ಶಾಸ್ತ್ರಿಗಳು ಮಾಹಿತಿ ನೀಡಿದರು. ನಮ್ಮ ಶ್ರೀಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಇದು ಕಳೆದ 25 ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಅತ್ಯುತ್ತಮ ಸೇವೆಯನ್ನು ಕೊಡ್ತಾ ಬಂದಿದೆ. ಈ 25ನೇ ವರ್ಷದ ರಜತ ಸಂಭ್ರಮದ ಕಾರ್ಯಕ್ರಮ, ಈ ರಜತ ಸಂಭ್ರಮದಲ್ಲಿ ನಮ್ಮ ಸಂಸ್ಥೆ ಇದೆ. ಈ ರಜತ ಸಂಭ್ರಮ ಕಾರ್ಯಕ್ರಮವನ್ನು ಇದೇ ತಿಂಗಳ 17ನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ. ಈ ಕುವೆಂಪು ರಂಗಮಂದಿರದಲ್ಲಿ ಆಯೋಜನೆ ಮಾಡಿ ಇದ್ರ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಸಹ ನಾವು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ ವೀರಶೈವ ವಧುವರ ಅನ್ವೇಷಣೆ ಕೇಂದ್ರ ಮತ್ತು ಸಾಕಷ್ಟು ಈ SCS ಗ್ರೂಪ್ಸ್ನಲ್ಲಿ ಹಲವಾರು ಸಾಮಾಜಿಕ ಸೇವೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಇದು ಬರೀ ಒಂದು ವೀರಶೈವ ಮ್ಯಾಟ್ರಿಮನಿ ಅಂತಕ್ಕಂಥದ್ದು ಬರೀ ಒಂದು ಲಿಂಗಾಯತ್ ಸಮಾಜಕ್ಕೆ ಮಾತ್ರ ಮೀಸಲಾಗಿತ್ತು. ಇನ್ನು ಮುಂದೆ 25 ವರ್ಷಗಳ ಕಳೆಯಿತು. ಇದರ ಸವಿ ನೆನಪಿಗಾಗಿ ಇನ್ನೂ ಒಂದು ಸ್ವಲ್ಪ ಇದನ್ನು ವಿಸ್ತರಿಸೋಣ ಅಂಥೇಳಿ ಇದು ಹಿಂದೂ ಮ್ಯಾಟ್ರಿಮನೀಸ್ ಆಗಿ ಕನ್ವರ್ಟನ್ನು ಮಾಡಿ ಹಿಂದೂಗಳಿಗೂ ಸಹ ಪ್ರತಿಯೊಬ್ಬ ಹಿಂದೂಗಳಿಗೂ ಸಹ ಸರ್ವಿಸ್ ಇದ್ರ ಸಿಗಬೇಕು ಅಂತೇಳಿ ಹಿಂದೂ ಮ್ಯಾಟ್ರಿಮನಿ ವೆಬ್ಸೈಟನ್ನು ಸಹ ನಾವು ಅವತ್ತಿನ ದಿವಸ ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಪ್ರತಿ ದಿವಸವೂ ಸಹ 10 ರಿಂದ 20, 25, 30 ಕಾಲುಗಳು ಬರ್ತಾ ಇದ್ದಾವೆ. ನೀವು ಬರೀ ವೀರಶೈವರಿಗೆ ಮಾತ್ರ ಸೀಮಿತವಾಗಿ ಬರೀ ಲಿಂಗಾಯತ್ ಅಷ್ಟೇ ಮಾಡ್ತಾ ಇದ್ದೀರಿ, ಯಾಕೆ ಇತರೆ ಜನಾಂಗದವ್ರಿಗೆ ನೀವೆಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿದಾಗ
ಅಲ್ಲಿ ನಮಗೆ ಒಂದು ತೊಂದರೆ ಇತ್ತು. ಯಾಕಂದರೆ ಎಲ್ಲ ಜನಾಂಗದ ಮಾಹಿತಿ ನಮ್ಮಲ್ಲಿ ಕೊರತೆ ಇತ್ತು. ಅದ್ರ ಬಗ್ಗೆ ನಾವು ಅಭ್ಯಾಸನ ಮಾಡಿದಾಗ ಇದನ್ನು ಸೋಷಿಯಲ್ ಸರ್ವಿಸ್ ಆಗಿ ಯಾಕೆ ಮಾಡಬಾರ್ದು ಇದು ಕೆಲಸವನ್ನು. ಸಾಕಷ್ಟು ಜನಕ್ಕೆ ಇವತ್ತಿನ ದಿವಸ ಮೊದಲಿನ ಕಾಲದಲ್ಲಿ ಹೆಣ್ಣು ಗಂಡುಗಳು ಕೊಡಿಸೋದಂದರೆ ಒಬ್ಬರಿಂದ ಒಬ್ಬರು ಹೇಳಿದರೆ ಸಾಕಿತ್ತು, ಸಂಬಂಧಗಳು ಏರ್ಪಾಡಾಗ್ತಿತ್ತು. ಇವತ್ತು ಯಾರ ಬಗ್ಗೆ ಯಾರೂ ಸಹ ಒಳ್ಳೆಯದನ್ನು ಹೇಳ್ತಕ್ಕಂಥ ಕಾಲ ಅಲ್ಲ ಇದು. ಯಾರ ಬಗ್ಗೆ ಏನಾದರೂ ಒಳ್ಳೇದು ಹೇಳಿ ಮದುವೆ ಮಾಡಿಸಿದ್ರೆ ಅವ್ರ ಮನೆ ಬಂದು ಕೂತ್ಕೊಳ್ಳೋಂಥ ಕಾಲ ಇದು. ಹೀಗಾಗಿ ಎಲ್ಲರೂ ಸಹ ಒಂದು ಮದುವೆಯನ್ನು ಮಾಡಿಸ್ಬೇಕಾದ್ರೆ ಆಲೋಚನೆ ಮಾಡ್ತಾರೆ. ಅದಕ್ಕೆ ಯಾಕೆ ಈ ಶ್ರೀ ಗುರು ಶಾಂತವೀರೇಶ್ವರ ಸೇವಾ ಸಮಿತಿ 25 ವರ್ಷಗಳಿಂದ ಈ ಸೇವೆಯಲ್ಲಿ ನಿರಂತರವಾಗಿ ಬಂದಿದೆ. ಈ ಸಂಸ್ಥೆಯಿಂದ ಸಾವಿರಾರು ಮದುವೆಗಳಾಗಿರ್ತಕ್ಕಂಥ ದಾಖಲೆ ನಮ್ಮಲ್ಲಿದೆ. ಆಲ್ರೆಡಿ ನಾವು ಪ್ರತಿಯೊಂದು ಯಾವುದೇ ಒಂದು ನಮ್ಮ ಸಂಸ್ಥೆಯಿಂದ ಮದುವೆ ಆದ್ರೆ ಅವ್ರದ್ದು ಫೋಟೋ ಬಯೋಡೇಟಾವನ್ನು ತೆಗೆದು ಇಡ್ತಕ್ಕಂಥದ್ದನ್ನು ಸಹ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಕ್ಕ ಬಂದಿವಿ. ಹೀಗೆ ಅದಕ್ಕೆ ಹಿಂದೂ ಸಮಾಜಕ್ಕೂ ಸಹ ವಿಸ್ತೀರ್ಣ ಮಾಡಿ ಅವತ್ತು ವೆಬ್ಸೈಟ್ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಮತ್ತೆ ನಮ್ಮ ಸಮಾಜದ ಈ ಹಿಂದುಳಿದ ಮಕ್ಕಳು ಮತ್ತು ಅತಿ ಹೆಚ್ಚು ಅಂಕ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಸಿ ಬಳಿಯಲು ಯತ್ನಿಸ್ತಾ ಇರುವ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ನಾಗರಿಕ ಹಿತರಕ್ಷಣಾ ಸಮಿತಿ ವತಿಯಿಂದ ಒತ್ತಾಯಿಸಲಾಯಿತು. ಸಾಗರದ ಉಪವಿಭಾಗ ಅಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು. ಪಾಕಿಸ್ತಾನದವರ ಅಥವಾ ಇನ್ನೆಲ್ಲಿಂದ ಏಜೆಂಟ್ಗಳಿದಾರ ಎಲ್ಲ ಗೊತ್ತಾಗಬೇಕು ಅಂತಂದ್ರೆ ಫಂಡಿಂಗ್ ಬರ್ತಿದೆ. ಅದಕ್ಕೆ ಫಂಡ್ ಒಂದೇ ಅಲ್ಲ, ಎಲ್ಲಾ ತರದ ಇದು ಬರ್ತಾ ಇದೆ. ಎಲ್ಲಾ ತರದ್ದು ಅವ್ರಿಗೆ ಬೇಕಾದಂತ ಹೆಲಿಕಾಪ್ಟರ್ ಕಳಿಸ್ತಾರೆ. ಮೊನ್ನೆ ಹಿಡ್ಕೊಂಡು ಹೋದ್ರು ಎನ್ಐ ಅವರು ಒಬ್ಬಳನ್ನ ಎಲ್ಲ ಬೆಂಗಳೂರಿಂದ. ಅದಕ್ಕೆ ಹೇಳಂಗಿಲ್ ವಾಸ ಮಾಡಿಬಿಡ್ತಾರೆ ಅವ್ರು ಕಳ್ಳರು. ಹೇಳಕ್ಕಾಗಲ್ಲ. ಭಟ್ಕಳದಿಂದ ಧರ್ಮಸ್ಥಳಕ್ಕೆ ಬಾಂಬ್ ಹಾಕ್ಬೇಕು ಅಂತ ಹೇಳಿ ಬಂದ ತೀರ್ಥಹಳ್ಳಿ ಸಿಕ್ಕದ ಅವನು. ಇವೆಲ್ಲ ಹಿನ್ನೆಲೆ ಇರೋದ್ರಿಂದ ನೀವು ಇಡೀ ಎಲ್ಲ ಎನ್ಐ ಕೊಡೋದ್ರಿಂದ ಅಥವಾ ಸಿಬಿಐ ಕೊಡೋದ್ರಿಂದ ಏನಾದ್ರು ಒಂದು ಸಾಲ್ವ್ ಆಗ್ಬೋದು ಅಂತೇಳಿ ಅದಕ್ಕೇನೆ ಬಹಳ ಹೊತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಬರೋರಿದೆ ಕಾರಗಲ್ಲು, ಬಟ್ಟೆ ಮಲ್ಲಪ್ಪ ಎಲ್ಲೆಲ್ಲಿಂದ ಮಾತಾಡ್ಲೇಬೇಕು. ಯಾಕೆಂದ್ರೆ ಯಾವ್ದೋ ಒಂದು ಸುಮ್ಮನೆ ಒಂದು ಮನವಿ ಕೊಟ್ಟು ಹೋಗೋದಾರ. ಮನವಿನೂ ಕೂಡ ಸುಮಾರಷ್ಟು ತಯಾರು ಮಾಡಿದೀವಿ. ಇದಕ್ಕೆ ಒಂದು ಸರಿ ಸಂಖ್ಯೆ ಬರಬಾರ್ದು. 9 ವರ್ಷ 53 ವರ್ಷ ಸಾಗರದಲ್ಲೇ ತಾಲೂಕು ಕಚೇರಿಗೂ ಕೂಡ ಇನ್ನೊಂದು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನ ರೂಪಿಸ್ಬೇಕು ಅಂತ ರೂಪಿಸ್ತಾ ಇದ್ದೀವಿ. ಕಾರಣ ಇಷ್ಟೇನೆ, ಇದು ಸುಮ್ಮನೆ ಒಂದು ಮನವಿ ಕೊಟ್ಟು ಮುಗಿಸಿದ್ರೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಗುಂಡಿ ತೆಗಿತಾನೆ ಇರ್ತಾರೆ, ಅಲ್ಲಿ ದಿನ ಬೆಳೆದು ಮಾಡ್ತಾನೆ ಇರ್ತಾರೆ, ವಾಟ್ಸಪ್ ಅಲ್ಲಿ ಬಿಡ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಪ್ರತಿಯಾಗಿ ನಾವು ಏನು ಈ ಧರ್ಮವನ್ನು ಉಳಿಸಬೇಕು, ಕ್ಷೇತ್ರವನ್ನು ಉಳಿಸಬೇಕು, ಈ ದುಷ್ಟರ ವಿರುದ್ಧ ಹೋರಾಡಬೇಕು ಅಂತೇಳಿ ಹೋರಾಡ್ತಾನೆ ಇದ್ದೀವಿ. ನೀವೆಲ್ಲರೂ ಕೂಡ ಬರೇ ಒಂದು ವಾಟ್ಸಪ್ ಕರೆಗೆ ನಾನು ಕೆಲವರಿಗೆ ಕಾಲ್ ಮಾಡಿದ್ದೀನಿ, ಕೆಲವರಿಗೆ ಕಾಲ್ ಮಾಡಕ್ ಆಗ್ಲಿಲ್ಲ. ಆದ್ರೂ ಕೂಡ ನೀವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಈ ಒಂದು ಹೋರಾಟಕ್ಕೆ ನಾವು ಅಂದ್ಕೊಂಡಿದ್ವಿ ಮಳೆ ಬಹಳ ಇರುತ್ತೆ ಅಂತೀವಿ. ಆದ್ರೆ ಹೋರಾಟಕ್ಕೆ ಬರೋಂಥ ಸಂದರ್ಭದಲ್ಲಿ ಮಳೆ ಇರಲಿಲ್ಲ. ಬಂದ ಮೇಲೆ ಮಳೆ ಬಂದಿದೆ. ಅದು ಏನೇ ಬರಲಿ, ಪ್ರಕೃತಿ ಎಲ್ಲವನ್ನೂ ಸರಿ ಮಾಡಿಸುತ್ತೆ. ಈ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಈ ಚಿತ್ತೆ ಮಳೆ ಹುಯ್ದರೆ ಉಳುಕ್ ಹಿಡಿಯುತ್ತೆ, ವಿಶಾಖ ಮಳೆ ಹೊಡೆದ್ರೆ ಉಳುಕ್ ಹೋಗುತ್ತೆ. ಆದ್ರಿಂದ ನೀವೆಲ್ಲರೂ ಒಳ್ಳೆ ಕಾರ್ಯಕ್ಕೆ ಬಂದಿದ್ದೀರಿ. ಒಂದು ಗಣಹೋಮ ಮಾಡಿದಷ್ಟು ಒಂದು ಪುಣ್ಯ ಇಲ್ಲಿ ಲಭಿಸುತ್ತೆ, ಅಥವಾ ಒಂದು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಾಡಿದಷ್ಟು ಪುಣ್ಯ ಈ ಒಂದು ಹೋರಾಟದಿಂದ ಲಭಿಸುತ್ತೆ ಅಂತಕ್ಕಂಥ ಆಶಾಭಾವನೆಯಿಂದ ಆಗಮಿಸಿದರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸೆಪ್ಟೆಂಬರ್ ಕ್ರಾಂತಿ ಎಂದಿದ್ದ ಸಚಿವನಿಗೆ ಆಗಸ್ಟ್ನಲ್ಲಿಯೇ ಶಾಕ್. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ ಸಲ್ಲಿಕೆ ಅಂಗೀಕರಿಸಿದ ಸಿಎಂ ಸಿದ್ದರಾಮಯ್ಯ. ಈದ್ ಮಿಲಾದ್ ಗಣೇಶನ ಹಬ್ಬಕ್ಕೆ ಖಾಕಿ ಕಟ್ಟೆಚ್ಚರ. ಫ್ಲೆಕ್ಸ್ ಬ್ಯಾನರ್ಗಳ ಮೇಲೆ ಪೊಲೀಸರ ಕಣ್ಣು. ಪ್ರಿಂಟ್ ಮಾಡೋರಿಗೆ ಖಡಕ್ ಸೂಚನೆ ಕೊಟ್ಟ ಎಸ್ಪಿ ಮಿಥುನ್ ಕುಮಾರ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ರಾಜ್ಯದ ಹಲವು ಕಡೆ ಭಾರೀ ಮಳೆಯ ಮುನ್ಸೂಚನೆ. ಬೆಂಗಳೂರಿನಲ್ಲೂ ವ್ಯಾಪಕ ಮಳೆ ಸಾಧ್ಯತೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.